ಹಲೋ ಎವ್ರಿವಾನ್. ನಾನಿವತ್ತು ತುಂಬ ಟೇಸ್ಟಿಯಾದ ಮಸಾಲ ಕಡುಬುನ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು, ಹೇಗಿರುತ್ತೆ ನೋಡೋಣ ಬನ್ನಿ. ಅದಕ್ಕೇನೇನು ಬೇಕು ಅಂತ ಅಂದರೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಆ್ಯಂಡ್ ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ, ಆಮೇಲೆ ಮೆಂತ್ಯ ಸೊಪ್ಪು ಸ್ವಲ್ಪ, ಕ್ಯಾರೆಟ್ ತುರಿ, ಬೆಳ್ಳುಳ್ಳಿ, ಈರುಳ್ಳಿ, ಕಾಯಿ ತುರಿ. ಇದು ಅಕ್ಕಿ ತರಿ ಅಂದರೆ ಅಕ್ಕಿನ ಹುರಿದ್ಬಿಟ್ಟು ಮಿಕ್ಸಿಲಿ ಆಡಿಸ್ಕೊಂಡಿರೋದು. ಸ್ವಲ್ಪ ಜೀರಿಗೆ. ಈಗ ಇದೆಲ್ಲನೂ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಶುಂಠಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಾಯಿ ತುರಿನೂ ಹಾಕ್ಕೊಂಡು, ಮತ್ತು ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಪೇಸ್ಟ್ ಆಗಬೇಕು. ನೆಕ್ಸ್ಟ್ ಇದನ್ನು ಹುರಿದಿರೋ ಅಕ್ಕಿ ತರಿಗೆ ಇದಕ್ಕಿದ್ದ ಅವರೇ ಬೇಳೆನ ಹಾಕ್ಕೊಂಡು, ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಮತ್ತು ಸೊಪ್ಪನ್ನೆಲ್ಲ ತೊಳೆದುಬಿಟ್ಟು ಅದರೊಳಗೆ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಮತ್ತು ನಾವು ಮಸಾಲೆ ಆಡಿಸ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲದನ್ನು ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಫುಲ್ ಎಲ್ಲ ಕಡೆಯೂ ಮಿಕ್ಸ್ ಮಾಡಿ ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬಂದಮೇಲೆ ತಟ್ಟೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಅದನ್ನ ನೀಟಾಗಿ ಅದ್ರ ಮೇಲೆ ಒಂದು ಮೀಡಿಯಮ್ ಹದದಲ್ಲಿ ಅದನ್ನು ಎಲ್ಲ ಕಡೆಯೂ ಕವರ್ ಮಾಡಬೇಕು. ಎಲ್ಲ ಕಡೆ ಕವರ್ ಮಾಡಿಬಿಟ್ಟು ಎಲ್ಲ ತಟ್ಟೆಗೂ ಹಾಕಿ ನಾವು ನೀಟಾಗಿ ಜೋಡಿಸಿಟ್ವಿ. ಅದಾದಮೇಲೆ ಅದನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸಬೇಕು. ಅದು ಬೆಂದ ಮೇಲೆ ಒಂದು ಸ್ವಲ್ಪ ಆರಕ್ಕೆ ಇಟ್ಟು ಈ ಥರ ಸ್ಪೂನಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಅದನ್ನು ತೆಗೆದ್ರೆ ತಿಂದರೆ ಎಷ್ಟು ಟೇಸ್ಟಾಗಿರುತ್ತೆ ಅಂತ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ಮತ್ತು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಏನು ಬೇಡ, ಹಾಗೇ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.